ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮಾಲ್ಗುಡಿ ಡೇಸ್ ಧಾರಾವಾಹಿ ಇಲ್ಲಿನ ಮ್ಯೂಸಿಯಂನಲ್ಲಿ ಇನ್ನೂ ಜೀವಂತ. ಆರ್ ಕೆ ನಾರಾಯಣರವರ ಸಣ್ಣ ಕತೆ ಸಂಗ್ರಹದ ಧಾರಾವಾಹಿ ಮಾಲ್ಗುಡಿ ಡೇಸ್ನಲ್ಲಿ ಬಾಲ್ಯಕಾಲದ ಅಂದಿನ ದಿನಗಳು, ಜೀವನ, ಆಟ ಪಾಠ ಎಲ್ಲವನ್ನ ಕಣ್ಣಿಗೆ ಕಟ್ಟುವಂತೆ ಮರುಕಳಿಸಲು ರೈಲ್ವೆ ಇಲಾಖೆಯಿಂದ 2019-20 ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಅರಸಾಳು ರೈಲ್ವೆ ನಿಲ್ದಾಣದ ಬಳಿ ಇಲ್ಲಿನ ಮ್ಯೂಸಿಯಮನ್ನು ನಿರ್ಮಿಸಲಾಗಿದೆ. ಮಾಲ್ಗುಡಿ ಡೇಸ್ನ ಮ್ಯೂಸಿಯಮ್ಮು ಶಿವಮೊಗ್ಗದಿಂದ ಕೇವಲ 34 ಕಿಲೋಮೀಟರ್ ದೂರದಲ್ಲಿದೆ. ಮ್ಯೂಸಿಯಂ ಒಳಗಡೆ ಕಾಲಿಡ್ತಿದ್ದಂತೆ ಮಾಲ್ಗುಡಿ ಡೇಸ್ ಧಾರಾವಾಹಿಯ ಥೀಮ್ ಮ್ಯೂಸಿಕ್ ನಾನಾ ಕಿವಿಗೆ ಇಂಪು ನೀಡುತ್ತೆ. ಧಾರಾವಾಹಿಯಲ್ಲಿ ಬಳಸಿದ ಹಿಂದಿನ ಕಾಲದ ಪರಿಕರಗಳನ್ನು ಇಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿ ಇಡಲಾಗಿದೆ. ಇದನ್ನು ಇಲ್ಲಿರುವ ಮ್ಯೂಸಿಯಂನಲ್ಲಿ ನಾವು ಕಾಣಬಹುದು. ಮಾಲ್ಗುಡಿ ಡೇಸಿನ ಧಾರಾವಾಹಿಯಲ್ಲಿ ಬರುವಂತಹ ಸ್ವಾಮಿ ಅಂತ ಹೇಳಿ ಪ್ರಖ್ಯಾತನಾದಂಥ ಬಾಲಕ ಮಂಜುನಾಥ, ಶಂಕರನಾಗು, ಹಳೆಯ ರೈಲು ಮತ್ತು ಅಂದಿನ ಕಾಲದಲ್ಲಿ ಬಳಸುತ್ತಿದ್ದಂತಹ ಮನೆಯ ಸಾಮಗ್ರಿಗಳು, ಜೊತೆಗೆ ಆ ಹಳ್ಳಿಯಲ್ಲಿ ವ್ಯವಸಾಯಕ್ಕೆ ಬಳಸ್ತಾ ಇದ್ದಂಥ ಆ ಪರಿಕರಗಳು ನೋಡಿ, ಹುಲಿಯ ಪ್ರತಿಮೆ, ಇವೆಲ್ಲವನ್ನು ನಾವು ನೋಡಬೇಕು ಅಂತಂದರೆ ಇಲ್ಲಿನ ಮ್ಯೂಸಿಯಮ್ಮಿಗೆ ಬರಲೇಬೇಕು. ಮ್ಯೂಸಿಯಮಿನ ಕಟ್ಟಡ ಹಳೆಯ ಕಾಲದ ಮನೆಯಂತೆ ನಿರ್ಮಾಣವಾಗಿದೆ. ಇದರ ಮುಂದುಗಡೆ ಕಾರಂಜಿ ತಾವು ನೋಡಿದ್ರಿ, ಜೊತೆಗೆ ಪಕ್ಕದಲ್ಲಿ ಹಳೆಯ ಕಾಲದ ರೈಲಿನ ಮುಂಭಾಗ ಇತ್ತು. ನಾವು ಅಲ್ಲಿ ಫೋಟೋ ಹೊಡೆಸ್ಕೊಂಡಿದ್ದನ್ನು ನಿಮಗೆ ನಾನು ತೋರಿಸ್ತೆ. ಮಾಲ್ಗುಡಿ ಡೇಸಿನ ಧಾರಾವಾಹಿಯಲ್ಲಿ ಬಳಸ್ತಿದ್ದಂತಹ ಸೈಕಲ್ ಆಗಲಿ, ಸ್ವಾಮಿಯ ಪಾತ್ರದ ಮಂಜುವಿನ ಮತ್ತು ಸ್ನೇಹಿತರ ಅನೇಕ ಚಿತ್ರಗಳು ಧಾರಾವಾಹಿಯ ನೆನಪನ್ನು ನಮ್ಮ ಕಣ್ಮುಂದೆ ಬರುವಂತೆ ಮಾಡುತ್ತೆ. ಸ್ನೇಹಿತರೆ, ಒಳಗಡೆ ಚಿತ್ರವನ್ನು, ಹೊರಾಂಗಣದ ಚಿತ್ರವನ್ನು ತೋರಿಸ್ತಾ ಇದ್ದೇನೆ. ಈ ಮ್ಯೂಸಿಯಮನ್ನು ಬೆಳಗ್ಗೆ 10ರಿಂದ ಸಂಜೆ 6ರವರೆಗೆ ತೆರೆದಿರುತ್ತೆ. ವಯಸ್ಕರಿಗೆ ಒಳಗೆ ಅಂದರೆ ಪ್ರವೇಶ ಮಾಡೋದಕ್ಕೆ ಮ್ಯೂಸಿಯಂ ಒಳಗೆ ₹5 ಟಿಕೆಟ್ ಮಾಡಲಾಗಿದೆ. ಸದ್ಯಕ್ಕೆ ನೋಡಿ, ತಾವು ನೋಡ್ತಾ ಇದ್ದೀರಿ, ಎಷ್ಟು ಆ ದೃಶ್ಯವನ್ನು ನೋಡ್ತಾ ಇದ್ದರೆ ಮಲ್ನಾಡಿನಲ್ಲಿ ಇರುವಂತಹ ದೃಶ್ಯ, ಅಲ್ಲಿರುವಂತಹ ಮನೆಯ ಆ ವಾತಾವರಣ ಹೇಗಿದೆ ನೋಡಿ. ಸ್ನೇಹಿತರೆ, ಮಂಜು ಅವನ ಸ್ನೇಹಿತರು ಹೇಗೆ ಅದನ್ನು ನೋಡ್ತಾ ಇದ್ದರೆ, ಯಾರ್ಯಾರು ಈ ಮಾಲ್ಗುಡಿ ಡೇಸ್ ಧಾರಾವಾಹಿ ನೋಡಿದ್ರೋ ಅವರಿಗೆ ಪಕ್ಕನೆ ಆ ಹಳೆಯ ನೆನಪಿಗೆ ಹೋಗ್ಬಿಡ್ತಾರೆ. ಸ್ನೇಹಿತರೆ, ಈ ಮ್ಯೂಸಿಯಮ್ಮಿನ ಹೊರಾಂಗಣದಲ್ಲಿ ಗಿಡ ಮರಗಳು, ಹಿಂದ್ಗಡೆ ನಾವು ನಿಮಗೆ ಮುಂದೆ ತೋರಿಸ್ತೇನೆ ಎಂತೆಂತಹ ದೃಶ್ಯಗಳಿದೆ ಅಂತ ಹೇಳಿ. ಸ್ನೇಹಿತರೆ ನೋಡಿ, ಮ್ಯೂಸಿಯಂ ಮಾಲ್ಗುಡಿ ಅನ್ನುವಂಥದ್ದು. ಇಲ್ಲೂ ಅಷ್ಟೇ, ಬಂದಂಥ ಪ್ರವಾಸಿಗರು ಫೋಟೋ ಹೊಡೆಸ್ಕೊಳ್ಳುವಂಥದ್ದು ಎಲ್ಲವೂ ಇರುತ್ತೆ. ನೀವು ಇಲ್ಲಿಗೆ ಬಂದಾಗ ಸುಮಾರು 1 ಗಂಟೆಯ ಕಾಲ ಮಕ್ಕಳ ಜೊತೆಗೆ, ಎಲ್ಲರ ಜೊತೆಗೆ ಆರಾಮಾಗಿ ಎಂಜಾಯ್ ಮಾಡಬಹುದು. ಇಲ್ಲಿನ ವಾತಾವರಣ ಮತ್ತು ಇಲ್ಲಿರುವಂಥ ಪರಿಕರಗಳು ನಮಗೆ ನಮ್ಮ ಬಾಲ್ಯ ದಿನದ ಕಾಲಕ್ಕೆ ಕರ್ಕೊಂಡು ಹೋಗುತ್ತೆ. ಸ್ನೇಹಿತರೆ, ಒಂದು ಚಿಕ್ಕ ಪ್ರವಾಸದ ಪ್ಲ್ಯಾನ್ ಮಾಡೋದ್ರೆ ಇಲ್ಲಿಗೆ ಬರಬಹುದು. ಇಲ್ಲಿನ ಮ್ಯೂಸಿಯಮಿಗೆ ಬಂದರೆ ಆನಂದದಿಂದ ನಾವು ಒಂದಿಷ್ಟು ಹೊತ್ತು ಕಾಲ ಕಳೆಯಬಹುದು. ಈ ರೈಲ್ವೆ ಇಲಾಖೆ ಯಾವ ದೃಷ್ಟಿಯಿಂದ, ಮುಂದಾಲೋಚನೆಯಿಂದ ಈ ಮ್ಯೂಸಿಯಮನ್ನು ನಿರ್ಮಾಣ ಮಾಡಿತ್ತೋ ಅದನ್ನು ಉಳಿಸಿ ಬೆಳೆಸಬೇಕಾದದ್ದು ಪ್ರವಾಸಿಗರಾದಂತಹ ನಿಮ್ಮೆಲ್ಲರ ಕರ್ತವ್ಯ. ಸ್ನೇಹಿತರೆ, ಈ ದಾರಿಯಲ್ಲಿ ನೂರಾರು ವೆಹಿಕಲ್ಗಳು ದಿನ ಹೋಗ್ತಾ ಇರ್ತವೆ. 1 ಗಂಟೆ ಕಾಲ ಇಲ್ಲಿಗೆ ಬಂದುಬಿಟ್ಟು ಈ ಪರಿಸರದಲ್ಲಿರುವಂಥ ಮ್ಯೂಸಿಯಮನ್ನು ನೋಡಿಕೊಂಡು ಕಾಲ ಕಳೆದು ಮುಂದುವರೆದ್ರೆ ಈ ಮ್ಯೂಸಿಯಂ ಇದೆಯಲ್ಲ, ಮತ್ತಷ್ಟು ಜನರಿಗೆ ಇದು ಪ್ರಚಾರ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಇದರಿಂದ ರೈಲ್ವೆ ಇಲಾಖೆಯವರಿಗೂ ಸಹ ಸ್ಫೂರ್ತಿ ನೀಡುತ್ತೆ. ನೋಡಿ, ನಾನು ಆ ಬರದ ಮೇಲ್ಗಡೆ ಇದ್ದಂಥದ್ದು ನಿಜವಾದಲ್ಲ ಚಿರತೆ, ಅದನ್ನು ನೋಡಿಕೊಂಡು ಹೇಗೆ ನಿಂತ್ಕೊಂಡಿದ್ದೇನೆ ನೋಡಿ. ಅದೇ ರೀತಿಯ ಒಂದು ರೀತಿಯ ಸಂತೋಷ ಸ್ನೇಹಿತರೆ, ಅಲ್ವಾ? ನೋಡಿ ಸ್ನೇಹಿತರಿಗೊಂದು ಅಡ್ವರ್ಟೈಸ್ಮೆಂಟ್.
ಸ್ನೇಹಿತರೆ, ಈ ಕೇಶಸಿದ್ಧಿ ತೈಲ ಬಹಳ ಖುಷಿಯನ್ನು ಕೊಡುವಂಥದ್ದು, ಕೂದಲಿಗೆ ಆರೋಗ್ಯವನ್ನು ಕೊಡುವಂಥದ್ದು. ಸ್ನೇಹಿತರೆ, ಈಗ ಮತ್ತೆ ಮಾಲ್ಗುಡಿಗೆ ಈ ಮ್ಯೂಸಿಯಮಿಗೆ ಬಂದಾಗ ಇಲ್ಲೊಂದು ನೋಡಿ, ರೈಲ್ ಕಣ್ಣಂಗಾಗತ್ತಲ್ವಾ, ಇದು ಇಲ್ಲಿರುವಂಥದ್ದು ಈ ಬೋಗಿಯಲ್ಲಿ ಮಾಡಿರುವಂತಹ ಚಾಯ್ ಕೆಫೆ. ಆದರೆ ದುರ್ದೈವ ಅಂತಂದರೆ ನಾವು ಹೋದಾಗ ಇದು ಮುಚ್ಚಿಬಿಟ್ಟಿತ್ತು. ಹಿಂದೆ ಹೋಗಿದ್ವಲ್ಲ, ಆಗ ಒಳ್ಳೆ ಟೀ, ಕಾಫಿ ಮತ್ತು ಹಳೆಯ ಕಾಲದಲ್ಲಿ ನಾವು ನೋಡ್ತಿದ್ವಲ್ಲ, ಆ ದೋಸೆ, ಇಡ್ಲಿ ಇವೆಲ್ಲ ಸಿಗ್ತಾಯಿತ್ತು. ನಾವು ಹೆಚ್ಚೆಚ್ಚು ಜನ ಇಲ್ಲಿಗೆ ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ, ಈ ಮಾಲ್ಗುಡಿ ಚಾಯ್ ಇದೆಯಲ್ಲ ಕೆಫೆ, ನಾವು ಇಲ್ಲಿ ಮ್ಯೂಸಿಯಂ ಎಷ್ಟು ಹೊತ್ತು ಬೆಳಗ್ಗೆಯಿಂದ ತೆಗೆದಿರುತ್ತೋ ಅಲ್ಲಿಯವರೆಗೂ ಸಹ ಇದು ಓಪನ್ ಆಗಿರುತ್ತೆ. ಯಾಕೆಂದರೆ ಹೆಚ್ಚೆಚ್ಚು ಜನ ಬಂದರೆ ಇವರಿಗೂ ಸಹ ಒಂದು ರೀತಿ ಸ್ಫೂರ್ತಿದಾಯಕ ಆಗುತ್ತೆ ಅಲ್ವಾ. ನೋಡಿ, ಮಕ್ಕಳುಗಳೆಲ್ಲ ಅಲ್ಲಿ ಪಡ್ತಾ ಇರುವಂಥ ಆನಂದ ನೋಡಿ ಎಷ್ಟು ಚೆನ್ನಾಗಿದೆ. ಯಾಕೆಂತಂದರೆ ನಾವು 12 ಗಂಟೆಗೆ ಹೋಗಿರ್ತೀವೋ, 1 ಗಂಟೆಗೆ ಹೋಗಿರ್ತೀವೋ, ನಮಗೆ ಬಾಯಾರಿಕೆ ಆಯಿತು ಅಥವಾ ಏನೋ ಒಂದು ಟೀ ಕುಡಿಬೇಕು ಅಂತಂದರೆ ಈ ಮಾಲ್ಗುಡಿ ಕೆಫೆನೂ ಅಷ್ಟೇ ಮುಖ್ಯ. ನೋಡೋದೆಲ್ಲ ಬಹಳ ಚೆನ್ನಾಗಿದೆ. ಅಂದರೆ ಮುಖ್ಯವಾಗಿ ಏನು ಅಂತಂದರೆ ಹೆಚ್ಚೆಚ್ಚು ಜನ ಬರೋದರಿಂದ ಇದೇನಾಗುತ್ತೆ, ಈ ಕೆಫೆಯನ್ನು ಓಪನ್ ಮಾಡ್ತಾರೆ ಸದಾಕಾಲ ಅಲ್ವಾ. ನೋಡಿ, ಅಲ್ಲಿರುವಂತಹ ವಾತಾವರಣದಲ್ಲಿ ನಮ್ಮ ಜನ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡಬಹುದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸ್ನೇಹಿತರೆ, ಇವೆಲ್ಲ ಇದ್ದಿದ್ದೇ ಈ ಟೌನಿನಲ್ಲಿರುವಂತಹ ಯಾಂತ್ರಿಕ ಬದುಕು. ಇವೆಲ್ಲಗಳಿಂದ ನಾವು ಹೊರತಾಗಿ ಇಲ್ಲಿಗೆ ಬಂದರೆ ನಾವು ಬಹಳ ಖುಷಿಯಾಗಿ, ಅದು ಮಕ್ಕಳಂತೂ ಬಹಳ ಖುಷಿ ಪಡ್ತಾರೆ. ಇಲ್ಲಿನ ವಾತಾವರಣ, ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ, ಹಾಗಾಗಿ ಆ ರೈಲು ಹೋಗುವಂಥದ್ದು. ನಾವು ಶಿವಮೊಗ್ಗದಿಂದ ತಾಳಗುಪ್ಪ ಈ ರೀತಿ ಇಂಥದ್ದನ್ನು ಒಂದು ಎಂಜಾಯ್ ಮಾಡಬೇಕು ಅಂತಂದರೆ ಈ ಸ್ಥಳಕ್ಕೆ ಅತ್ಯಗತ್ಯವಾಗಿ ಬರಬೇಕು. ಇಲ್ಲಿ ನೋಡಿ, ಎಂತೆಂಥ ಸುಂದರವಾದಂತಹ ಪ್ರಾಕೃತಿಕ ದೃಶ್ಯ ಇದೆ. ಅದನ್ನು ನಾವು ಸಂತೋಷ ಪಡಬೇಕು ಅಂತಂದರೆ ಈ ವಾತಾವರಣಕ್ಕೆ ಬರಲೇಬೇಕು. ಇದರಲ್ಲಿ ಮಕ್ಕಳಿಗೆ, ನಿಮಗೆ ಮುದವನ್ನು ಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಮಸ್ಕಾರ.